ಬರಲ್ಲ ಈ ರೋಡಲ್ಲಿ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ತುಂಬ ವರ್ಷದಿಂದ ನೋಡ್ತೀನಿ, ಅವಾಗ ಹಳೆ ಕಾಲದಿಂದನೂ ನೋಡ್ತೀನಿ. ಯಾಕಂದ್ರೆ 2004ರಿಂದ ನಾನು ಗೋವಾ ಬರೋಕ್ಕೆ ಶುರುವಾಗಿದ್ದೆ. ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ ಒಂದು ಗಾಡಿ ನೋಡಿದ್ರ ಸೈಡ್ ಹಂಗೆ ಹೋಗ್ಬಿಟ್ಟಿದೆ. ರೆಗ್ಯುಲರಾಗಿ ಇಳಿಸೋರು ನಮಗೆಲ್ಲ ಗೊತ್ತು ಅಂತ ಹೇಳೋರಿಗೆಲ್ಲ ಗೊತ್ತಿಲ್ಲದೆ ಹೊಸ್ದಾಗಿ ಬರೋರಿಗೆ ಅಷ್ಟೇ ಇದು ಈ ಲೈನು. ಕಾಣ್ತಾ ಇರ್ಬೋದಾ? ನಿಮಗೆ ಕಾಣ್ತಾ ಇಲ್ಲಲ್ಲ, ಫಾಲ್ಸು ನೀರು ಬರ್ತಾ ಆಯ್ತು ಅದೇ ಜಾಗದ, ಆದರೆ ಕಾಣ್ತಾ ಇಲ್ಲ. ಇವಾಗ ಝೂಮ್ ಮಾಡ್ತೀನಿ ನೋಡಿ, ಫಾಲ್ಸ್ ಕಾಣುತ್ತೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ಗೋವಾ ಹೋಗ್ತಾಯಿದ್ದೀನಿ. ನಿನ್ನೆ ಲೋಡಾಗಿಬಿಟ್ಟೆ, ಲೋಡ್ ಮಾಡ್ಕೊಂಡು ಸೀದಾ ನಿನ್ನೆ ಲೋಡ್ ಮಾಡ್ಕೊಂಡು ಆಫೀಸ್ ಬರೋರ್ಗೆ ವಿಡಿಯೋ ಹಾಕಿದ್ದೆ. ಈಗ ಅಳ್ನಾವರ ಬಿಟ್ಟು ರಾಮನಗರ ಹತ್ರ ಇದ್ದೀನಿ. ಟೈಮ್ ಬಂದ್ಬಿಟ್ಟು 5 ಗಂಟೆ. ಅಳ್ನಾವರ ಪಾರ್ಕಿಂಗಲ್ಲಿ ಬಂದು ಮಲಗಿಬಿಟ್ಟಿದ್ದೆ. ಮಲಿಕೊಂಡು ಈಗ 5 ಗಂಟೆಗೆ ಎದ್ದುಬಿಟ್ಟಿದ್ದೀನಿ. ಟಯರೆಲ್ಲ ಸ್ವಲ್ಪ ಹೀಟ್ ಆಗೋದು, ಓವರ್ ಹೀಟ್ ಆಗೋದು. ಕಾರಣ ಮೊನ್ನೆ ಅಪ್ಗ್ರೇಸ್ ಮಾಡಿಸಿ ಹೊಸ ಲೈನರ್ ಹೊಡ್ಸ್ಕೊಬಂದಿದ್ದನಲ್ಲ. ಹೊಸ ಲೈನರ್ ಹೊಡ್ಸ್ಕೊಬಂದಾಗ ಸ್ವಲ್ಪ ಬ್ರೇಕ್ ಜಾಸ್ತಿ ಅಪ್ಲೈ ಮಾಡಿದಾಗ ಹೊಸ್ತಲ್ಲಿ ಸ್ವಲ್ಪ ಹೀಟ್ ಆಗೋದು, ಸ್ಮೆಲ್ ಬರೋದೆಲ್ಲ ಶುರುವಾಗುತ್ತೆ. 1 ಟ್ರಿಪ್ 2 ಟ್ರಿಪ್ಪು ಆಮೇಲೆ ಸರಿ ಹೋಗ್ಬಿಡ್ತಿದೆ. ನಿನ್ನೆ ಫುಲ್ ಹೀಟ್ ಆಗೋದು ಶುರುವಾಗ್ಬಿಡ್ತದೆ. ಅದು ಫಸ್ಟ್ನೇ ಟ್ರಿಪ್ ಅಲ್ವಾ ಅಂತೇಳಿ ಹಂಗಾಗಿ ಅಳ್ನಾವರ ಬಂದು 2 ಗಂಟೆ ಬಂದು ನಿಲ್ಲಿಸಿ ಇವಾಗ 5 ಗಂಟೆಗೆ ಎದ್ದು ಹೊರಟಿದ್ದೀವಿ. ಈಗ ಟೈಮು ಬರೋಬ್ಬರಿ 5 ಗಂಟೆ. ನೋಡಿ ಹೆಂಗಿದೆ ವ್ಯೂವು, ಸುತ್ತಮುತ್ತ ಕಾಡುಗಳ ಮಧ್ಯೆ ನಮ್ಮ ಅರ್ಜುನ ಹೋಯ್ತಾ ಇರೋದೇನೆ. ಆಮೇಲೆ ಇನ್ನೊಂದು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಹಾಕಿದ್ದೆ, ನನ್ನ ಲೈಫ್ ಜರ್ನಿ ಬಗ್ಗೆ, ಲೈಫ್ ಜರ್ನಿ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಂಗೆ ಅಂತ ಸುಮಾರು ಜನ ಕಮೆಂಟ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕಮೆಂಟ್ಸ್ ಕೊಡ್ತಾರೆ ಮಾಡೋಣ ಅಂತೇಳಿ ತುಂಬ ಇದೆ. ಹಾಗಾಗಿ ನಾನೇನು ಪ್ಲ್ಯಾನ್ ಹಾಕಿದ್ದೀನಿ ಅಂದರೆ ಪ್ರತಿಯೊಂದು ವೀಡಿಯೋದಲ್ಲೂ ಲಾಸ್ಟ್ ಒಂದು 4 ರಿಂದ 5 ನಿಮಿಷ ಒಂದು ನನ್ನ ಜರ್ನಿ ಬಗ್ಗೆ ಸ್ಟಾರ್ಟಿಂಗಿಂದ ಎಂಡ್ ಇವತ್ತಿನವರೆಗೂ ಏನೈತೆ ಅದ್ರ ಬಗ್ಗೆ ಫುಲ್ಲು ಡೀಟೇಲ್, ಎಷ್ಟು ಕಷ್ಟ ನೋವು ಏನೇನು ಅನುಭವಿಸಿದ್ದೀವಿ ಪ್ರತಿಯೊಂದು ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಅಂದರೆ ಪ್ರತಿಯೊಂದು ವೀಡಿಯೋದಲ್ಲಿ ಲಾಸ್ಟು 4 ರಿಂದ 5 ನಿಮಿಷ ಇದ್ದೇ ಇರುತ್ತೆ. ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ಮೆಸೇಜ್ ಮಾಡಿದರೆ ಹಣ ಮಾಡಿ ಅನ್ನೋದು ಈಗಲೂ ಮಾಡ್ತಾನೆ ಇದ್ದೀರಾ. ಅದ ನಂತರ 2-3 ವೀಡಿಯೋ ಹಾಕಿದ್ದೆ, 2-3 ವೀಡಿಯೋದಲ್ಲೂ ಮೆಸೇಜ್ ಆಗ್ತಾಯಿದ್ದೀರಾ ಮಾಡಿ ಅಂತ. ಹಾಗಾಗಿ ತುಂಬಾ ಖುಷಿ ಆಯಿತು. ಎಲ್ಲರ ಸಪೋರ್ಟ್ ಹೀಗೆ ಇರಲಿ, ಹೀಗೆ ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಗಳಿಂದ, ಈಗ ನಾಳೆ ಬರುವ ವೀಡಿಯೋಗಳಿಂದ ಒಂದು ಸ್ವಲ್ಪ ಲಾಸ್ಟಲ್ಲಿ ನನ್ನ ಲೈಫ್ ಜರ್ನಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಅದೇ ವೀಡಿಯೋದಲ್ಲಿ ಇನ್ನೊಂದು ನಮ್ಮ ಅಜಯ್ ಬ್ರದರ್ ಮೀಟ್ ಮಾಡಿದಾಗ ಅಜಯ್ ಬ್ರದರ್ ನನಗೆ ಬರ್ತಡೇ ವಿಶ್ ಮಾಡಿದರು. ಅದೇ ವೀಡಿಯೋದಲ್ಲಿ ತುಂಬ ಜನ ವಿಶ್ ಮಾಡಿದ್ದಾರೆ. ಅವಾಗ ಕೆಲವೊಬ್ಬರು ಗೊತ್ತಿರಲಿಲ್ಲ ನನ್ನ ಬರ್ತಡೇ ಅಂತ. ಅವಾಗ ಗೊತ್ತಾದಾಗ ತುಂಬ ಜನ ವಿಶ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಶ್ ಮಾಡಿದವ್ರಿಗೂ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದವ್ರಿಗೂ, ಕೆಲವೊಬ್ಬರಿಗೆ ನಂಬರ್ ಐತೆ ಅವ್ರು ವಾಟ್ಸಪ್ಪಲ್ಲಿ ವಿಶ್ ಮಾಡಿದ್ದಾರೆ, ಅವ್ರಿಗೂ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡೆಲ್ಲ ಕಾಡುಗಳು ಹೆಂಗೆ ಕಾಣ್ತವೆ ಕತ್ಲೆಯಲ್ಲಿ, ಏನೂ ಕಾಣಲ್ಲ. ಏನಾರ ಪ್ರಾಣಿಗಳು ಆ ಕಡೆ ಈ ಕಡೆ ಬಂದ್ರೂ ಗೊತ್ತಾಗಲ್ಲ. ಹಂಗೆಲ್ಲ ಬರೋಲ್ಲ ಈ ರೋಡಲ್ಲಿ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ತುಂಬ ವರ್ಷದಿಂದ ನೋಡ್ತೀನಿ, ಅವಾಗ ಹಳೆ ಕಾಲದಿಂದನೂ ನೋಡ್ತೀನಿ. ಯಾಕಂದರೆ 2004ರಿಂದ ನಾನು ಗೋವಾ ಬರೋಕ್ಕೆ ಶುರುವಾಗಿದ್ದು. 2004ರಿಂದ ನಾನು ಗೋವಾ ಬರೋಕ್ಕೆ ಶುರುವಾಗಿದ್ದು. ಆವಾಗಲಿಂದ ಈ ರೂಟಲ್ಲೆಲ್ಲ ಓಡಾಡಿದ್ದೀನಿ. ಅವತ್ತಿಂದ ಇವತ್ತರೆಗೂ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಮೊನ್ನೆ ಒಂದು ನಮ್ಮ ಹುಲಿಕಲ್ ಘಾಟಲ್ಲಿ ಆನೆ ಬಂದುಬಿಡೈತೆ ರೋಡಿಗೆ. ಅದು ತುಂಬ ಜನ ವೀಡಿಯೋ ಶೇರ್ ಮಾಡಿದರು. ನಾವು ಆ ಟೈಮಲ್ಲಿ ಈ ಕಡೆ ಇದ್ವಿ, ಏನು ಮಾಡೋಕ್ಕಾಗಲ್ಲ. ಅಂಥದ್ದು ನಮ್ಮ ಮುಂದೆ ಯಾವತ್ತೂ ಆ ಥರ ಬಂದಿಲ್ಲ. ಆನೆ ಆಗಲಿ ಪ್ರಾಣಿಗಳು ಮತ್ತೊಂದಾಗಲಿ. ಈ ಬಂಡೀಪುರ ಫಾರೆಸ್ಟಲ್ಲಿ ಹೋದಾಗ ಮಾತ್ರ ತುಂಬ ನೋಡಿದ್ದೀನಿ, ಆದರೆ ರೋಡಿಗೆ ಬಂದಿದ್ದು ನೋಡಿಲ್ಲ. ರೋಡ್ ಸೈಡಲ್ಲೇ ನಿಂತಿರ್ತೈತೆ, ಹಿಂಗೆ ಸೈಡಲ್ಲೇ ನಿಂತಿರ್ತೈತೆ, ಅವೆಲ್ಲ ನೋಡಿದ್ದೀನಿ ಅಷ್ಟೇ. ಬಂಡೀಪುರ ಫಾರೆಸ್ಟಲ್ಲಿ ಮಾತ್ರ. ಈ ಫಾರೆಸ್ಟಾಗೆಲ್ಲ ನಾವು ಅಷ್ಟೇನು ನೋಡಿಲ್ಲ. ಮತ್ತು ಏನಪ್ಪ ಅಂದರೆ ಇವತ್ತು ಅಲೆ ಬೆಳಕರಿತು, ಇನ್ನೇನಿಲ್ಲ, ಟೈಮ್ ಅಲೆ ಕಾಣ್ತಿರ್ಬೋದು. ಇವತ್ತು ನಮ್ಮ RCB ಮತ್ತು ಪಂಜಾಬ್ ಫೈನಲ್ ಇದೆ. ಅಂದರೆ ಈ ವಿಡಿಯೋ ಬರೋದು ಒಂದು 3-4 ದಿವಸ ಲೇಟ್ ಆಗ್ಬೋದು, 4-5 ದಿವಸ ಲೇಟೇ ಆಗ್ಬೋದು. ನೀವು ನೋಡ್ಬೇಕಾದ್ರೆ ಲೇಟ್ ಆಗ್ಬೋದು. ಅವಾಗ ಸುಮಾರು ಜನ ಮ್ಯಾಚೇ ಮುಗಿದೋಗೈತೆ, ಇವಾಗ ವಿಡಿಯೋ ಬರ್ತೈತಲ್ಲಪ್ಪ ಅಂತ ಏನು ಹೇಳೋಕೆ ಹೋಗ್ಬೇಡ್ರಿ. ಯಾಕಂದರೆ ವಿಡಿಯೋ ಸ್ವಲ್ಪ ಲೇಟೇ ಆಗೋದು. ಯಾಕಂದರೆ ಮುಂದೆ ವೀಡಿಯೋಗಳೆಲ್ಲ ಅವೆಲ್ಲ ಎಡಿಟ್ ಮಾಡಿ ಹಾಕಬೇಕು, ನಮಗೂ ಟೈಮ್ ಸಿಕ್ಕಿದಾಗ. ನನಗಂತೂ ಇವತ್ತು ಭಾಳ ಇಂಟ್ರೆಸ್ಟಲ್ಲಿ ಐತೆ. ನಮ್ಮ RCB ಗೆಲ್ಲೇಬೇಕಂದು. ಯಾಕಂದರೆ 18 ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಒಂದು ವರ್ಷವೂ ಮಿಸ್ ಮಾಡದೆ ನೋಡ್ಕೊಂಡು ನಮ್ಮ RCBಗೆ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ದೀನಿ. ಹಾಗಾಗಿ ಇವತ್ತಂತೂ ಭಾಳ ಕ್ಯೂರಿಯಾಸಿಟಿ ಇದೆ, ನೋಡಬೇಕು ಅಂತ, ಗೆಲ್ಲಬೇಕು ಅನ್ನೋದು ಭಾಳ ಇದಿದೆ.
ಅಷ್ಟೇ ಹೋಪಲ್ಲಿದ್ದೀನಿ, ಗೆದ್ದೇ ಗೆಲ್ತಾರೆ ನಾನು ಹೋಪಲ್ಲಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ನಾನು ತುಂಬಾ ಕರ್ನಾಟಕದಲ್ಲಿ ಇರಬೇಕಾಯ್ತು ಇವತ್ತು ನಾನು ಲೆಕ್ಕದಲ್ಲಿ. ಗೋವಾ ಹೋಗ್ತಾಯಿದ್ದೀನಿ. ಅಲ್ಲಿ ಏನಾಗುತ್ತೆ ಏನೋ ಗೊತ್ತಿಲ್ಲ. ನಾನು ತುಂಬಾ ಜರ್ಸಿ ಆಗಲಿ ಮತ್ತು ಕ್ಯಾಪ್ ಆಗಲಿ ಫ್ಲ್ಯಾಗ್ಗಳಾಗಲಿ ತುಂಬ ತಂದಿದ್ದೀನಿ. ಗಾಡಿ ತುಂಬ RCB ಫ್ಲ್ಯಾಗ್ ಹಾಕಬೇಕು, ಧ್ವಜ ಎಲ್ಲ ಹಾರಿಸಿ ಮತ್ತು ನಮ್ಮ ಜರ್ಸಿ ಎಲ್ಲ ಹಾಕ್ಕೊಂಡಿರಬೇಕು ಅಂತ. ಇಲ್ಲಿ ಗೋವಾದಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸ್ಟೇಟಲ್ಲಿ ನಾವು ಹೆಂಗೆ ಬೇಕಾದ್ರೆ ಮಾಡ್ಬೋದು, ಹೊರಗಡೆ ಸ್ಟೇಟಲ್ಲಿ ಗಲಾಟೆ ಮಾಡ್ತಾರೆ ಜನಗಳು. ನೀವು RCB ಇದಾಗ ಇಲ್ಲೆಲ್ಲ ಬಂದು ಹಾಕ್ಕೊಂಡೆಲ್ಲ ಮೆರಿಬೇಡ್ರಿ ಹಾಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಾರೆ. ಗೋವಾದಲ್ಲಿ ಹಂಗಿಲ್ಲ ಅಂದ್ಕೊಂಡಿದ್ದೀನಿ. ಅಂದರೆ ಗೋವಾ ಬಂದ್ಬಿಟ್ಟು ನಿಮಗೆ ಮುಂಬೈ ಇಂಡಿಯನ್ಸ್ ಕಡೆ ಸೇರುತ್ತೆ, ಮಹಾರಾಷ್ಟ್ರ ಕಡೆ ಸೇರುತ್ತೆ. ಏನೋ ಗೊತ್ತಿಲ್ಲ, ಹೋಗೋಣ. ಬೆಳಕರ್ದು ಘಾಟ್ ಹತ್ರ ಹೋಗ್ಬಿಟ್ಟು ನಾನೆಲ್ಲ ಫ್ಲ್ಯಾಗೆಲ್ಲ ಹಾಕ್ತೀನಿ. ನೋಡೋಣ ಮುಂದೆ ಏನೇನಾಗುತ್ತೆ ಅನ್ನೋದು. ಯಾರೇನೋ ಹಂಗೇನಾದರೆ ಬಿಚ್ಚಿಕೊಂಬಿಡೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸ್ಟೇಟಲ್ಲಿ ಇದ್ದಾಗ ನಾವು ಹೆಂಗೆ ಬೇಕಾದ್ರೆ ಮೆರಿಬೋದು. ಪಕ್ಕ ಸ್ಟೇಟಲ್ಲಿ ಇದ್ದಾಗ ಅದೇ ಒಂದು ವೇಳೆ ಪಕ್ಕ ಸ್ಟೇಟವ್ರು ನಮ್ಮ ಸ್ಟೇಟಲ್ಲಿ ಬಂದುಬಿಟ್ರು ನಾವು ಸುಮ್ಮನೆ ಇರಲ್ಲ, ಮತ್ತು ನಾವು ಹೋಗಿ ಪಕ್ಕ ಸ್ಟೇಟಲ್ಲಿ ಮಾಡಿದ್ರೆ ಅವರು ಸುಮ್ಮನೆ ಇರಲ್ಲ. ಯಾಕಂದರೆ ನಾವು ಸುಮ್ಮನೆ ಇದ್ದರೆ ಅವ್ರು ಸುಮ್ಮನೆ ಇರ್ತಾರೆ, ಅವ್ರು ಸುಮ್ಮನೆ ಇದ್ದರೆ ನಾವು ಸುಮ್ಮನೆ ಇರ್ತೀವಿ. ಆ ಥರ ಪ್ರಾಬ್ಲಮ್ಗಳು ಬರ್ತವೆ. ನೋಡೋಣ. ನೋಡಿ ಹಾಲೆ ಬೆಳಕು ಹರಿತಾ ಬಂತು, ಎಲ್ಲ ವ್ಯೂ ಎಲ್ಲ ಕಾಣ್ತೈತೆ, ಆಕಾಶನೂ ಕಾಣ್ತಾ ಇದೆ. ಬರ್ರಿ ಈಗ ನೋಡ್ತಾ ಹೋಗೋಣ ಮುಂದೆ. ರಾಮನಗರದಲ್ಲಿ ಹೋಗಿ ಟೀ ಕುಡ್ಕೊಂಡು ಘಾಟ್ ಇಳಿಸ್ಕೊಂಡು ಆರಾಮಾಗಿ ಹೋಗೋಣ. ಈ ವಿಡಿಯೋದಲ್ಲಿ ಮಾತ್ರ ನಮ್ಮದು ಜರ್ನಿ ವಿಡಿಯೋ ಬರಲ್ಲ. ನೆಕ್ಸ್ಟ್ ವಿಡಿಯೋದಿಂದ ನಾಳೆ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಿಂದ ಕಂಪಲ್ಸರಿ ಲಾಸ್ಟು 4ರಿಂದ 5 ನಿಮಿಷ ಬಂದೇ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಮುಂದೆ ನಾವು ನೋಡ್ತಾ ಹೋಗಿ ರಾಮನಗರದಲ್ಲಿ ಹೋಗಿ ಟೀ ಕುಡ್ಕೊಂಡು ಹೋಗೋಣ. ರಾಮನಗರ ಬಂದಿದ್ದೀವಿ. ರಾಮನಗರ ಬಸ್ ನಿಲ್ದಾಣ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಟೋಲ್ ರೋಡು. ಟೀ ಕುಡ್ದಿದ್ದಲ್ಲ ಆಯಿತು. ಇವಾಗ ಇಲ್ಲಿಂದ ಹೊರಡೋಣ. ಇವೆಲ್ಲ ಡೇಂಜರ್ ಲೋಡ್, ಇವೆಲ್ಲ ಭಾರಿ ಡೇಂಜರ್ ಲೋಡ್ಗಳು. ಇವೆಲ್ಲ ಘಾಟ್ಗಳಲ್ಲಿ ಭಾರಿ ಡೇಂಜರ್ ಲೋಡ್. ಅದು ಬ್ರೇಕು ಕ್ಲಿಯರಾಗಿ ಹೊಡ್ಕೊಂಡು ಹೋಗ್ಬೇಕು. ದಬಾಯಿಸಿ ಏನಾರು ಹೊಡೆದ್ರೆ ಏನಿಲ್ಲ, ಎಲ್ಲ ಬಂದ್ಬಿಡ್ತವೆ, ಮುಂದಕ್ಕೆ ಬಂದ್ಬಿಡ್ತವೆ. ಅಣ್ಣ ಆ ಸೈಡಿಗೆ ನಿಂತ್ಕೊಂಡು ಮಾತಾಡೋಣ. ಮಳೆ ಬಂದಿರೋದ್ರಿಂದ ಇವಾಗ ಕಡಿಮೆ ಐತೆ ಮಳೆ. ಇನ್ನು ಇಲ್ಲಿಂದ ಹಿಂಗೆ ರೋಡ್ ಹೆಂಗೈತೆ ನೋಡಬೇಕು. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ವಲ್ಲಪ್ಪ. ಮಳೆ ಬಂದರೆ ಅಲ್ಲೆಲ್ಲ ಕೆಸರು ಗದ್ದೆ ಆಗಿರ್ತವೆ. ಈ ಮೊದಲೇ ಅಪ್ಪು ಹೋಗೋಣ. ಟೀ ಕುಡ್ಕೊಂಡು ಹಾಲೆ ಈಗ 6:30 ಆಗೋಯ್ತು ಟೈಮು. ಇವತ್ತು ನಮ್ಮ RCB ಫೈನಲ್ ಮ್ಯಾಚ್. ಇವತ್ತು RCB ಪಂಜಾಬು ಫೈನಲ್ ಮ್ಯಾಚ್. ಏನಾಗುತ್ತೆ ಗೊತ್ತಿಲ್ಲ. ಆದಷ್ಟು ಬೇಗ ನಾನು ಖಾಲಿ ಮಾಡ್ಕೊಂಡು ಬಂದ್ಬಿಡ್ಬೇಕು. ಯಾಕಂದರೆ ಅನ್ಲೋಡಿಂಗ್ ಪಾಯಿಂಟಲ್ಲಿ ನೆಟ್ವರ್ಕ್ ಸಿಗೋಲ್ಲ ಸರಿಯಾಗಿ. ನನಗೆ ಮ್ಯಾಚ್ ನೋಡಲೇಬೇಕು. ಖಾಲಿ ಮಾಡ್ಕೊಂಡು ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಬಂದರೆ ಮಾಮೂಲಿ ನಮ್ಮ ಪಾರ್ಕಿಂಗ್ ಪ್ಲೇಸ್ ಐತೆ, ಅಲ್ಲಿ ಬಂದರೆ 5G ನೆಟ್ವರ್ಕ್ ಸಿಗುತ್ತೆ. ನೆಟ್ವರ್ಕ್ ಎಲ್ಲ ಕ್ಲಿಯರಾಗಿ ಸಿಗುತ್ತೆ. ಅಲ್ಲಿ ಬಂದ್ಬಿಡ್ಬೇಕು ನಾನು ಖಾಲಿ ಮಾಡ್ಕೊಂಡು. ಇವತ್ತು ಏನೇ ಆಗಲಿ ಮ್ಯಾಚು ನೋಡಲೇಬೇಕು. ನಾನು ನನ್ನ ಇದ್ರ ಪ್ರಕಾರ ನಾನು ಕರ್ನಾಟಕದಲ್ಲಿ ಇರಬೇಕಾಯ್ತು ಈ ಮ್ಯಾಚ್ ನೋಡೋಕ್ಕೆ. ಏನು ಮಾಡ್ತೀರಾ, ಸೆಲೆಬ್ರೇಷನ್ ಮಾಡೋಕ್ಕೆ ಗೋವಾದಲ್ಲಿದ್ದರೆ ಆಗಲ್ಲ, ಕರ್ನಾಟಕದಲ್ಲಿದ್ದರೆ ಸೆಲೆಬ್ರೇಷನ್ ಮಾಡ್ಬೋದು. ನೋಡೋಣ ಹೆಂಗಾಗುತ್ತೆ ಅಂತ. ವ್ಯೂ ನೋಡಿ ಸ್ವಾಮಿ, ಮಳೆ ಬಂದಿರೋದಕ್ಕೆ ಅದಕ್ಕೂ ವ್ಯೂ ಸಾಕಾದಾಗವೆ. ಒಟ್ನಲ್ಲಿ ರೋಡ್ಗಳು ಮಾತ್ರ ಅಲ್ಲಲ್ಲೇ ಗುಂಡಿ ಬಿದ್ದಾವೆ. ಇನ್ನು ಮಳೆ ಮುಗಿಯೋವರೆಗೂ ಇದೆ ರಾಮಾಯಣನೇ ಇಲ್ಲಿ ಇನ್ಮೇಲೆ. ಅಳಿಸ್ನೇನು ಹೋಗು, ಅಳಿಸ್ನೇನು. ಹಂಸು ಹೋಗೋಣ. ಮಳೆಗಾಲ ಬಂದಾಗ ರೋಡಿಂದ ಕೆಳಗಿಳಿಸ್ಬೇಕಾರೆ ಆದಷ್ಟು ಹುಷಾರಾಗಿರಿ. ಯಾವ ಜಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ ಒಂದು ಗಾಡಿ ನೋಡಿದ್ರ ಸೈಡ್ ಹಂಗೆ ಹೋಗ್ಬಿಟ್ಟಿದೆ, ತೆಗಿಯೋಕ್ಕಾಗ್ದೇ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇ ಹೇಳೋದು, ಮಳೆಗಾಲ ಬಂದಾಗ ಆದಷ್ಟು ರೋಡಿಂದ ಕೆಳಗಿಳಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ.
ಎಲ್ಲೇ ಆಗಲಿ ಈಗ ನೋಡಿ ಎಲ್ಲ ಮಳೆ ಬಂದೆಲ್ಲ ಪೂರ್ತಿ ನೀರಿದೆ. ಆದಷ್ಟು ಹುಷಾರಾಗಿದ್ದರೆ ಸಮಸ್ಯೆಗಳು ಆಗಲ್ಲ. ಯಾಕಂದರೆ ಹಿಂಗೆ ಆದಮೇಲೆ ಆಕ್ಸಲ್ ಕಟ್ಟಾಗೋದು, ಕ್ರೌನ್ ಪಿನಿಯನ್ ಹೋಗೋದು, ಗೇರ್ ಬಾಕ್ಸ್ ಲೇಟ್ ಆಗೋದು, ಇವೆಲ್ಲ ಕಂಪ್ಲೇಂಟ್ಗಳು ಆಗ್ತವೆ. ಅಣ್ಣ ಹೋಗಣ್ಣ, ಇಲ್ಲಿಂದ ಶುರು 6 ಕಿಲೋಮೀಟ್ರ್ 7 ಕಿಲೋಮೀಟ್ರು ಈ ಥರ ರೋಡ್. ಈಗ ಮಳೆ ಬಂದು ನೀರಿಗೆಲ್ಲ ನೋಡಿ ಹೆಂಗಾಗ್ಬಿಡೋದು. ಇದು ಟೋಲ್ ಆಫೀಸು, ಇದು ಟೋಲ್ ಮಾಡೋಕ್ಕಂತ ಮಾಡಿರೋದು ಇದು ಈ ರೋಡ್ಗೆ. ಹಾಂ ಏನು ಆ ಕಡೆ ಈ ಕಡೆ ಮಲಗಿದ್ದೊಳ್ದೈತಪ್ಪ ಗಾಡಿ. ಅಲ್ಲಿ ಅವರು ಓಪನ್ ಮಾಡಿಲ್ಲ, ಟೋಲ್ ಓಪನ್ ಮಾಡಿಲ್ಲ, ರೋಡ್ ಕಂಪ್ಲೀಟ್ ಮಾಡಿಲ್ಲ. ರೋಡ್ ಕಂಪ್ಲೀಟ್ ಆದ ಕೂಡ ಮಾಡ್ತಾರೆ, ಓಪನ್ ಮಾಡಿ ಟೋಲ್ ಮಾಡಿ ಕಲೆಕ್ಷನ್ ಮಾಡೋದು, ಲಾರಿಯವ್ರ ಜೀವ ಹಿಂಡೋದು. ರೋಡ್ ಟ್ಯಾಕ್ಸು ಕಟ್ಟಬೇಕು, ಟೋಲ್ ಟ್ಯಾಕ್ಸು ಕಟ್ಟಬೇಕು ನಾವು. ನಮಗೆ ಮೇನ್ ಇಂಪಾರ್ಟೆಂಟ್ ನೋಡಿ ಈ ಜಾಗ. ಇಲ್ಲೊಂದು ಅರ್ಧ ಕಿಲೋಮೀಟ್ರ್ ಮೇನ್ ಅಂದರೆ ಮೇನ್ ಇಂಪಾರ್ಟೆಂಟು. ಭಾರಿ ಡೇಂಜರ್ ಅಂದರೆ ಡೇಂಜರ್ ಇದು. ಮಳೆ ಬರೋಕ್ಕೆ ಮುಂಚೆನೇ ಇದೊಂದು ರೋಡ್ ಓಪನ್ ಮಾಡಿಬಿಟ್ಟಿದ್ರೆ ಟೆನ್ಷನ್ ಇರ್ತಿರ್ಲಿಲ್ಲ. ಯಾಕಂದರೆ ಇದು 20 ಫುಟ್ ಅಲ್ಲಿ ಕೆಳಗೆ ಇಳಿತೀವಲ್ಲ, ಭಾರಿ ಡೇಂಜರ್ ಐತೆ ಅದು. ಕೆಸರು ಜಾಸ್ತಿ ಇದ್ದರೆ ಸ್ಲಿಪ್ ಆಗುತ್ತೆ ಗಾಡಿ. ಇದು ಒಂದು ಓಪನ್ ಮಾಡಿಬಿಟ್ಟಿದ್ರೆ ಟೆನ್ಷನ್ ಇರ್ತಿರ್ಲಿಲ್ಲ. ಇವೆಲ್ಲ ಹೆಂಗಿದ್ರು ಇರ್ಬೋದಿತ್ತು ನೋಡಿ. ಇದು ಒಂದು ಓಪನ್ ಆಗಬೇಕಾಯ್ತು, ಮಳೆ ಬರೋಕ್ಕೆ ಮುಂಚೆನೇ ಈ ರೋಡ್ ಓಪನ್ ಮಾಡಬೇಕಾಯ್ತು. ನೋಡೋಣ ಮುಂದಿನ ಸಲ ಆದ್ರೆ ಮುಂದಿನ ಸಲ ಓಪನ್ ಆಗ್ಬೋದು. ಯಾಕಂದರೆ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಮುಂದಿನ ಸಲ ಓಪನ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಈಗ 20 ಫುಟ್ ಇಳಿಬೇಕಾದ್ರೆ ಡೇಂಜರ್ ಇರೋದು. ಆ ಕಡೆಯಿಂದ ಬರೋ ಗಾಡಿಗಳು 20 ಅಲ್ಲ, ಗ್ರಿಪ್ ಸಿಗಲ್ಲ ಟೈರ್ಗೆ. ಅಲ್ಲೇ ಸ್ಕಿಡ್ಡ ನಿಂತ್ಕೊಂಡ್ಬಿಟ್ಟು ಜಾಮ್ ಆಗ್ಬಿಡ್ತವೆ ಆ ಕಡೆಯಿಂದ ಬರೋ ಗಾಡಿಗಳು. ಈ ಕಡೆಯಿಂದ ಇಳಿಯೋದು ಏನಾಗ್ಬಿಡ್ತವೆ, ಹೋಗ್ಬಿಡ್ತವೆ ಡೈರೆಕ್ಟಾಗಿ ಗಾಡಿ. ಬ್ರೇಕ್ಗಳು ಹುಷಾರಾಗಿರ್ಬೇಕು, ಇಲ್ಲ ಜಾರ್ಬಿಡ್ತವೆ ಗಾಡಿಗಳು. ಸಮಾಧಾನಪ್ಪ ಅರ್ಜುನ, ಸಮಾಧಾನಕ್ಕೆ ಹೋಗು. ಗುಂಡಿ ಹಂಗವೆ ಏನು ಮಾಡ್ತೀಯ, ಒಂದನ್ನು ತಪ್ಸಕ್ಕಾಗಲ್ಲ. ಬಿಟ್ಟರೆ 2 ಬಿಡಬೇಕು ನೋಡಿ. ಅಲ್ಲೆಲ್ಲ ಮಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇ. ಅದನ್ನೊಂದು ಮಾಡಿಬಿಟ್ರೆ ನೋಡಲ್ಲೆಲ್ಲ ಅರ್ಧಂಬರ್ಧ CC ರೋಡ್ ಆಗೈತೆ. ಕ್ಯೂರಿಂಗು ಆಗಿದೆ, ಕ್ಯೂರಿಂಗ್ ಮಾಡ್ತಾರಂಗೆ ಅವರಲ್ಲಿ. ಅದು ಓಪನ್ ಆಗಿಬಿಟ್ರೆ, ಅದೊಂದು ಓಪನ್ ಆಗಿಬಿಟ್ರೆ ಟೆನ್ಷನ್ ಇರೋಲ್ಲ ನೋಡಿ. ಇಲ್ಲಿ ಹತ್ಬಿಟ್ವಾ, ಇಲ್ಲಿಂದ ಇಳಿಬೇಕಾದ್ರೆ ಇರೋದಿತ್ತು. ಹೆಂಗೈತೆ ನೋಡಿ ಡೌನ್ ಇದು. ನೋಡಲ್ಲಿ ಕಾರ್ ಇಳಿತೈತೆ ನೋಡಿ. ಕೆಸರು ನೋಡಿ, ಗದ್ದೆ ಹೆಂಗಾವೆ ಕಾಣ್ತಿರ್ಬೋದು, ಕೆಸರು ಗದ್ದೆ. ತಡೆ ಓ, ಲೆವೆಲ್ ಮಾಡೋರು ಇದನ್ನ. ಲೆವೆಲ್ ಮಾಡೋರೆ ಇವಾಗ. ಇಷ್ಟು ಲೆವೆಲ್ ಇರಲಿಲ್ಲ ಇದು ಮುಂಚೆ. ಟ್ರಿಪ್ ಬಂದಾಗ ಏರುಪೇರಿತ್ತು, ಹಂಗೆ ಸ್ಕಿಟ್ ಆಗೋದು. ಇದು ಲೆವೆಲ್ ಮಾಡೋರೆ ನೋಡಿ, ಹೆಂಗೆ ಇಳಿತೈತೆ ಗಾಡಿ. ಫಸ್ಟ್ ಗೇರ್ ಹಾಕಿ ನಿಧಾನಕ್ಕೆ ಬಿಟ್ರು ಹಂಗೆ ಹಿಂಗೆ ಇಳಿತೈತೆ. ಈ ಲೆವೆಲ್ ಮಾಡೋರೆ ಅಂದರೆ ಟೆನ್ಷನ್ ಏನಿಲ್ಲ, ಪರವಾಗಿಲ್ಲ. ಅಂದರೆ ಯಾವುದೋ ಗಾಡಿಗಳು ಹತ್ತೇನೆ ಜಾಮ್ ಆಗಿ ಟ್ರಾಫಿಕ್ ಜಾಮ್ ಆಗಿರ್ತಾವಲ್ಲ, ಅವಾಗ ಬಂದು ಲೆವೆಲ್ ಮಾಡಿರ್ತಾರೆ ನೋಡಿ ಹೇಳಿದ್ದು ನಾನು. ಈ ರೋಡು CC ರೋಡ್ ಇದಾಗಿ ಕಂಪ್ಲೀಟ್ ಆದರೆ ಇಲ್ಲಿಂದ ರೈಡರ್ಗಳು ಬ್ರೇಕ್ ನೋಡಿ ಅಲ್ಲಿ ಹೆಂಗೆ ಕಾಣ್ತಿದೆ ರೋಡ್. ಗುಂಡಿ ಬಿದ್ದಿರೋದು. ಇದೊಂದು ಓಪನ್ ಆಗಿಬಿಟ್ರೆ ಟೆನ್ಷನ್ ಇರೋಲ್ಲ ನಮಗೆ. ಎಷ್ಟೇ ದೊಡ್ಡ ಗುಂಡಿ ಬಿದ್ದಾವಪ್ಪೋ, ಗುಂಡಿ ಸಮಾಧಾನ. ಈ ಗುಂಡಿಗಳೆಲ್ಲ ಸಿಂಗಲ್ ವೀಲ್ ಬಿಡಕ್ಕೆ ಹೋಗ್ಬಾರ್ದು, 2 ಡಬಲ್ ವೀಲ್ ಗುಂಡಿ ಒಳಗೆ ಬಿಡಬೇಕು. ಅವಾಗ ನಿಮಗೆ ಗಾಡಿ ಮಲಗೋದು ಎದ್ದೊಳೋದು ಆಗಲ್ಲ, ಗಾಡಿ ಗೇಟ್ ಆಗಲ್ಲ. ಕಾರ್ನವ್ರು ಬಂದು ಅಲ್ಲೇ ನಿಲ್ಸ್ಕೊಂಬಿಟ್ರು. ಒಂದು ವೀಲ್ ಯಾವತ್ತು ಬಿಡಕ್ಕೆ ಹೋಗ್ಬಾರ್ದು. ಯಾಕಂದರೆ ಒಂದು ವೀಲ್ ಗುಂಡಿ ಇಳಿದಾಗ ಇನ್ನೊಂದು ವೀಲ್ ಹೈಟ್ ಆದಾಗ ಗಾಡಿ ಹಿಂಗೆ ಮಲಗುತ್ತೆ. ಹಿಂಗಿದ್ದಾಗ ಹಿಂಗೆ ಮಲಗುತ್ತೆ, ಇಲ್ಲ ಹಿಂಗೆ ಮಲಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. 2 ವೀಲ್ ಗುಂಡಿ ಬಿಟ್ಟ ಹಿಂಗೆ ಕೆಳಗಿಳಿದು ಹಿಂಗೆ ಹತ್ತುತ್ತೆ ಯಾವಾಗಲೇ ಆಗಲಿ. ಹೋಗೋಣ ಬರ್ರಿ, ನೋಡೋಣ ಆರಾಮಾಗಿ. ಅರ್ಧ ಘಾಟ್ ಇಳಿಸ್ಕೊಬಂದು ಸ್ನೇಹಿತರೆ. ಇಲ್ಲಿ ನೀರು ಬರ್ತೈತಲ್ಲ, ನಿಲ್ಸಿದ್ದೀನಿ ನೋಡಿ, ನೀರು ಬರ್ತಾ ಇರೋದು. ನೀರು ಬರ್ತೈತೆ.
ನೋಡ್ತಾರೆ ಈ ಗಾಡಿ ಡ್ರೈವರು. ಇಲ್ಲಿ ನೋಡಿ ನೀರು ಕಲ್ಲಲ್ಲಿ ಎಲ್ಲಿಂದ ಬರಲ್ಲ, ನೋಡ್ರ ಕಲ್ಲು ಒಳಗಿಂದ ಬರ್ತಾರೆ ನೀರು. ಮೇಲೆಲ್ಲರ ಜಾಗ ಐತಾ? ಎಲ್ಲೂ ಇಲ್ಲ, ಕಲ್ಲು ಒಳಗಿಂದ ಬರ್ತೈತೆ ನೀರು. ಅದು ಅಷ್ಟೇ ನಮ್ಮ ಕಾಲ ತೊಳ್ಕೊಂಡಿದ್ದಾಯ್ತು, ರೆಡಿ ಆಗಿದ್ದಾಯ್ತು. ಸದ್ಯಕ್ಕೆ ಪಾತ್ರೆ ಗಿತ್ರೆಲ್ಲ ತೊಳೆದಿದ್ದಾಯ್ತು. ಇವಾಗ ಘಾಟ್ ಇಳಿಸ್ಕೊಂಡು ಹೋಗ್ತಾ ಇರೋಣ. ಹೋಗಿ ಖಾಲಿ ಮಾಡ್ಬೇಕು ಇವತ್ತು. ಆದಷ್ಟು ಲೋಡ್ ಆದರೆ ಲೋಡ್ ಮಾಡ್ಕೊಂಡು ಕರ್ನಾಟಕಕ್ಕೆ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೂ ನಮ್ಮ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದ್ಬಿಡ್ಬೇಕು. ಯಾಕಪ್ಪ ಅಂದರೆ ಇವತ್ತು RCB ಫೈನಲ್ ಮ್ಯಾಚು ನೋಡಲೇಬೇಕು. ಏನಾಗುತ್ತೋ ಬಿಡುತ್ತೋ ನೋಡಲೇಬೇಕು. ಹಂಗಾಗಿ ಈಗ ಹೆಂಗಿದೆ ವ್ಯೂ ನಮ್ಮ ಅರ್ಜುನ ನೋಡಿ, ಬಸ್ ಬರ್ತಾರೆ. ಸಾಕಾಗೈತೆ ವ್ಯೂ ನೋಡೋಕ್ಕೆ. ನೋಡಿ ನೀರು ಬರ್ತಾ ಇರೋದು ಈ ಗಾಡಿ. ನಮ್ಮ ಇದು ಯಾವುದಪ್ಪ ಸೆಲ್ಫಿ ಸ್ಟಿಕ್ಕು. ಈಗ ಇನ್ನೂ ದೂರ. ಹೆಂಗೈತೆ ವ್ಯೂ. ಕಾರೆಲ್ಲ ಬರ್ತಾನೆ ಇರ್ತದೆ. ನೋಡಿ ಹೆಂಗಿದೆ ಅಂತ ವ್ಯೂ ನೋಡಿ. ಈಗ ಮಳೆ ಬಂದಿರೋದಕ್ಕೆ ಅದಕ್ಕೆ ನೋಡಿ ಸ್ವಾಮಿ ವ್ಯೂ ಹೆಂಗವೇ. ಬೆಟ್ಟ ಗುಡ್ಡಗಳಲ್ಲಿ ಅಲ್ಲೊಂದು ಫಾಲ್ಸ್ ಐತೆ, ಕಾಣ್ತಾ ಇರ್ಬೋದಾ? ನಿಮಗೆ ಕಾಣ್ತಾ ಇಲ್ಲಲ್ಲ ಫಾಲ್ಸು. ನೀರು ಬರ್ತಾ ಐತೆ ಅದೇ ಜಾಗದಲ್ಲಿ, ಆದರೆ ಕಾಣ್ತಾ ಇಲ್ಲ. ಇವಾಗ ಝೂಮ್ ಮಾಡ್ತೀನಿ ನೋಡಿ, ಫಾಲ್ಸ್ ಕಾಣುತ್ತೆ ನೋಡಿ. ನೋಡಿದ್ರ ಇನ್ನೂ ಝೂಮ್ ಮಾಡ್ತೀನಿ, ಕಾಣ್ತಿದೆಯಾ ಫಾಲ್ಸು? ನೋಡಿ ಇವಾಗ ಎಷ್ಟು ದೂರ ಐತೆ ಫಾಲ್ಸ್ ಅದು, ಆದರೆ ಕಾಣ್ತಿರ್ಲಿಲ್ಲ. ಇವಾಗ ಕಾಣುತ್ತೆ. ಇವಾಗ ನೋಡಿ ದೂರ ಕಳಿಸ್ತೀನಿ ಅದನ್ನು. ನೋಡಿದ್ರ ಮೇಲು ಪರ್ವತಗಳು ಸಕ್ಕತ್ತಾಗೈತೆ ವ್ಯೂ. ಈ ಕಡೆ ಝೂಮ್ ಮಾಡಿ ಆ ಬೆಟ್ಟಕ್ಕೊಂದು ನೋಡಂತೇಳ್ರಿ, ಅಲ್ಲಿ ಏನಾರು ಕಾಣ್ತೈತೇನಂತ. ಓಲಿ ರೋಡ್ ಕಾಣ್ತೈತೆ ಅಲ್ಲಿ ಬಿಡ್ದತ್ರ. ರೋಡಲ್ಲ, ಖಾಲಿ ಬೆಟ್ಟ. ಇದೇನು ಕಾಣ್ತದೆ ವ್ಯೂ. ಫಾಲ್ಸ್ ಮಾತ್ರ ಸಕ್ಕತ್ತಾಗಿ ಕಾಣ್ತದೆ. ಮತ್ತೊಮ್ಮೆ ತೋರಿಸ್ತೀನಿ ಫಾಲ್ಸ್. ಓಕೆ, ಇಲ್ಲಿಂದ ಇವಾಗ ನಾವು ನಮ್ಮ ಅರ್ಜುನ ಒಂದು ಫೋಟೋ ತಗೊಳ್ಳೋಣ ತಮ್ಮೇಲಿಗೆ. ಇದು ನಾವು ಸ್ವಲ್ಪ ಹತ್ರ ತಗೊಂಡು ಫುಲ್ ಇದು ಬರೋಂಗೆ ಹಂಗೆ ಯಾವಾಗ ತಮ್ಮೇಲಿಗೆ ತಗೊಂಡು ಬರ್ರಿ ಘಾಟ್ ಇಳಿಸ್ಕೊಂಡು ಈಗ ಸೀದಾ ಹೋಗ್ತಾ ಇರೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಇವತ್ತು ಖಾಲಿ ಮಾಡಬೇಕು. ಇವಾಗ ಇಲ್ಲಿಂದ ಹೊಡ್ತಾ ಇದ್ವಿ. ಅಲ್ಲೊಂದು ಕಾರ್ ಕಾಣ್ತಿರ್ಬೋದು ನೋಡಿ, ಇರಕ್ಕಾಗೆ. ಅವ್ರು ಗೋವಾದವರಂತೆ. ಅವರು ರಾಜೇಶು ಅಜಯ್ ಬ್ರದರ್ ವಿಡಿಯೋ ನಮ್ಮ ವಿಡಿಯೋನ ನೋಡ್ತಾರಂತೆ. ಸಿಕ್ಕಿ ಇವಾಗ ಮಾತಾಡ್ಸಿದ್ರು. ನಾವು ಹೋಗೋಣ. ಅವ್ರು ಹಿಂದಿಯವರು, ಗೋವಾದವರು. ಏನು ಹಿಂದಿಯವರೆಲ್ಲ ಸಿಗ್ತಾರಪ್ಪ ನನಗೆ ಸಬ್ಸ್ಕ್ರೈಬರು. ಘಾಟ್ ಇಳಿಸ್ಕೊಂಡು ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಪ್ರಶ್ನೆ ಹಾಕಿದ್ರು, ಅಣ್ಣ ಘಾಟ್ ಇಳಿಸೋದು ತೋರಿಸಿ ಹೆಂಗ್ ಇಳಿಸ್ತೀರಾ ಅಂತ. ನೋಡಿ, ಘಾಟು ಇಳಿಸೋದು ತೋರಿಸಿ ಹೆಂಗ್ ಇಳಿಸ್ತೀರಾ ಅಂತೇಳಿ ಪ್ರಶ್ನೆ ಹಾಕಿದ್ದಾರೆ. ಪಾಪ ಅವರು ನನ್ನನ್ಸಿಕೆ ಹೊಸಬ್ರು ಅನ್ಸುತ್ತೆ ಡಿಪಾರ್ಟ್ಮೆಂಟ್ಗೆ. ವ್ಯೂ ಮಾತ್ರ ಸಾಕಾದಾಗೈತ್ರಿ. ಮಳೆ ಬಂದಿರೋದಕ್ಕೂ ಅದಕ್ಕೂ ವ್ಯೂ ಮಾತ್ರ ಸಾಕಾದಾಗೈತಿ. ಈ ಕಡೆ ಒಳ್ಳೆ ಇದ್ರಲ್ಲಿ ಹೋಗಂಗೆ ಕಾಣ್ತೈತೆ ನೋಡಿ. ಇದು ವಿಡಿಯೋ ಎಲ್ಲರಿಗೂ ಅಲ್ಲ, ರೆಗ್ಯುಲರಾಗಿ ಇಳಿಸೋರು ನಮಗೆಲ್ಲ ಗೊತ್ತು ಅಂತ ಹೇಳೋರಿಗಲ್ಲ, ಗೊತ್ತಿಲ್ಲದೆ ಹೊಸ್ದಾಗಿ ಬರೋರಿಗಷ್ಟೇ ಇದು ಈ ಲೈನು. ಸೌಂಡ್ ಏನೋ ಜಾಸ್ತಿ ಆಗ್ಬೋದಾ? ಇಂಜಿನ್ ಸೌಂಡ್ ಜಾಸ್ತಿ ಆಗ್ಬೋದೇನೋ ನೋಡೋಣ. ಆಮೇಲೆ ಬೇಕಾದ್ರೆ ರಿಮೂವ್ ಮಾಡ್ಬೋದು ಅದನ್ನು. ಅವ್ರಿಗಷ್ಟೇ ಬ್ರದರ್ ಏನೂ ಇಲ್ಲ, ಮೊದಲನೇದಾಗಿ ಭಯ ಪಡಬಾರ್ದು. ಘಾಟಲ್ಲಿ ಬಂದು ಯಾವುದೇ ಕಾರಣಕ್ಕೂ ಭಯ ಪಡ್ಕೊಂಡು ಗಾಡಿ ಓಡ್ಸೋಕೆ ಹೋಗ್ಬಾರ್ದು. ಆಮೇಲೆ ಅವ್ರು ಹೋದ್ರು ಇವ್ರು ಹೋದ್ರು ಅಂತ ದಬಾಯಿಸಿ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಕೋಬಾರ್ದು. ನಮ್ಮ ತಾಳ್ಮೆ ನಮ್ಮ ಕೈಯಲ್ಲಿದ್ದರೆ
ಆರಾಮಾಗಿ ಎಂಥ ಘಾಟ್ ಆದರೂ ಇಳಿಸ್ಕೊಂಡು ಹೋಗ್ಬೋದು. ಹಾಂ ನೋಡಿ, ಟೆನ್ಷನ್ ಇಲ್ಲ. ಎಷ್ಟರಲ್ಲಿ ಹೋಗ್ತಿದೆ ನೋಡಿ ಗಾಡಿ, ನೋಡಿದ್ರೆ 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾಯಿತ್ತು ಗಾಡಿ. 10 ಕಿಲೋಮೀಟರ್ ಸ್ಪೀಡು ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಬಿಡಬಾರ್ದು ಗಾಡಿನ. ಸೆಕೆಂಡ್ ಗೇರಲ್ಲಿ ಇದ್ದೀನಿ ನಾನು, ಇಲ್ಲಿ ತೋರಿಸ್ಬೋದು, ಇಲ್ಲೇ ತೋರಿಸ್ತೀನಿ ನೋಡಿರಿ. ನೋಡಿದ್ರೆ ಸೆಕೆಂಡ್ ಗೇರ್ ಕಾಣ್ತಿರ್ಬೋದು ಈಗ ನಿಮಗೆ. ಸೆಕೆಂಡ್ ಗೇರಲ್ಲಿ ಇಳಿಸ್ತಾ ಇದ್ದೀನಿ ಗಾಡಿನ. ಫಸ್ಟು ತಪ್ಪಿರೋ ಸೆಕೆಂಡು. ಆದಷ್ಟು ಫಸ್ಟ್ ಟೈಮು ಬರ್ತಾ ಇದ್ದೀರಂದರೆ ಫಸ್ಟ್ ಗೇರಲ್ಲಿ ಇಳಿಸ್ರಿ, ಏನೂ ಆಗಲ್ಲ. 1 ಲೀಟ್ರ್ 2 ಲೀಟ್ರ್ ಡೀಸೆಲ್ ಜಾಸ್ತಿ ಕುಡಿಬೋದು, ಒಂದು 10 ನಿಮಿಷ 1/4 ಗಂಟೆ ಲೇಟ್ ಆಗ್ಬೋದು. ಅದು ಬಿಟ್ಟರೆ ಬೇರೆ ಏನಾಗಲ್ಲ, ಆರಾಮಾಗಿ ಹೋಗ್ಬೋದು. ಯಾವತ್ತು ಜಾಸ್ತಿ ಬ್ರೇಕ್ ತುಳಿಬೇಡ್ರಿ, ಮೇಯ್ನು ಜಾಸ್ತಿ ಬ್ರೇಕ್ ತುಳಿಬೇಡ್ರಿ. ಬ್ರೇಕ್ ತುಳಿದಷ್ಟು ಓವರ್ ಹೀಟ್ ಆದರೆ ಡ್ರಮ್ಮು ಇದಾಗ್ಬೋದು, ಹೀಟ್ ಆದರೆ ಪಂಚರ್ ಆಗೋ ಚಾನ್ಸಸ್ಗಳು 99% ಅವೆ ಓವರ್ ಹೀಟ್ ಆದರೆ. ಆಮೇಲೆ ಲೈನರ್ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ಸು ಬೇಜಾನಿದ್ದಾವೆ. ಆಮೇಲೆ ಬ್ರೇಕ್ ಫೇಲ್ ಆಗೋ ಚಾನ್ಸಸ್ಸು ಬೇಜಾನಿದ್ದಾವೆ. ಅಂದರೆ ಓವರ್ ಹೀಟ್ ಆದರೆ ಮಾತ್ರ. ಓವರ್ ಹೀಟ್ ಆಗೋಕ್ಕೆ ಬಿಡಬೇಡ್ರಿ. ಜಾಸ್ತಿ RPM ನಮಗೆ ಸ್ಪೀಡೋಮೀಟ್ರು 10ರಲ್ಲೇ ಇರಬೇಕು, RPM 15ರಲ್ಲೇ ಇರಬೇಕು. ಅದಕ್ಕಿಂತ ಮುಂದೆ ಹೋಗಿ ಬಿಡಬೇಡ್ರಿ. ಆರಾಮಾಗಿ ನಿಧಾನಕ್ಕೆ ಫಸ್ಟ್ ಗೇರ್ ಕೊಟ್ಕೊಂಡು ಸೆಕೆಂಡ್ ಗೇರ್ ಕೊಟ್ಕೊಂಡು ನಿಧಾನಕ್ಕೆ ಇಳಿಸಿದ್ರೆ ಏನೂ ಆಗಲ್ಲ. ಅವ್ರು ಯಾರೋ ಓವರ್ಟೇಕ್ ಮಾಡ್ಕೊಂಡು ಅವ್ರು ಹೋಯ್ತವ್ರೆ, ನಾವು ಹೋಗ್ಬಿಡೋಣ ಅಂತ ಯಾವತ್ತೂ ದುಡ್ಕಕ್ಕೆ ಹೋಗ್ಬೇಡ್ರಿ. ಅದೊಂದು ಗಾದೆ ಏನೈತೆ ಗೊತ್ತಾ, ಅವಸರವೇ ಅಪಘಾತಕ್ಕೆ ಕಾರಣ. ಆ ಥರ ಆಗ್ಬಿಡ್ತವೆ. ಯಾವತ್ತೂ ನಾವು ಎಷ್ಟು ನಿಧಾನ ಹೋಗ್ತೀವೋ ಅಷ್ಟು ನಮ್ಮ ಸೇಫ್ಟಿ. ಅರ್ಥ ಆಯ್ತಾ ಬ್ರದರ್? ಬರ್ರಿ, ಈ ಟ್ರಿಪ್ ಅಂತೂ ಅಲ್ಲಿಂದ ಸಿಕ್ಕಾಪಟ್ಟೆ ವೀಡಿಯೋ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಎಷ್ಟು ವೀಡಿಯೋ ಅಪ್ಲೋಡ್ ಮಾಡೋದು ಒಂದು ಗೊತ್ತಾಗಲ್ಲ. ಘಾಟ್ ಇಳಿಸ್ಕೊಂಡು ಹೋಗೋಣ ನಿಧಾನಕ್ಕೆ. ವ್ಯೂ ಮಾತ್ರ ನೋಡೋಕ್ಕೆ ಅಲ್ಟಿಮೇಟ್ ಆಗಿದಪ್ಪ. ನೋಡಿ, ನಮ್ಮ ಗಾಡಿ ಆರಾಮಾಗಿ ಸೆಕೆಂಡ್ ಗೇರಲ್ಲಿ ಇಳಿಸ್ತಾ ಇದ್ದೀನಿ. ಇಷ್ಟೇ ಸ್ಪೀಡು, 10 ಮೇಲೆ ಗಾಡಿ ಹೋಯ್ತಾನೆ ಇಲ್ಲ ನೋಡಿ. ಕಾಲು ಏನು ಕೊಟ್ಟಿಲ್ಲ, ನೋಡಿದ್ರಾ? ಬ್ರೇಕ್ ಮೇಲಾಗಲಿ, ಕ್ಲಚ್ ಮೇಲಾಗಲಿ, ಆಕ್ಸಿಲೇಟರ್ ಮೇಲಾಗಲಿ ಕಾಲೇ ಇಟ್ಟಿಲ್ಲ. ಆರಾಮಾಗಿ ಸೈಡಿಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಹಂಗೆ ನಿಧಾನಕ್ಕೆ ಹೋಗ್ತಾಯಿದ್ದೆ, ಯಾವ ಟೆನ್ಷನ್ ಇರಲ್ಲ. ಜಾಸ್ತಿ ಬ್ರೇಕ್ ಅಪ್ಲೈ ಮಾಡೋಂಗಿಲ್ಲ, ಏನಿಲ್ಲ. ಇಂಜಿನ್ ಬ್ರೇಕ್ ಆನ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇಂಜಿನ್ ಬ್ರೇಕು ಎಲ್ಲ ಗಾಡಿಗೂ, ಹಳೆ ಗಾಡಿಗಳಿಗೆಲ್ಲ ಇರಲ್ಲ, ಹೊಸ ಗಾಡಿಗೆಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ. ಹಂಗಾಗಿ ಇಂಜಿನ್ ಬ್ರೇಕ್ ಅಪ್ಲೈ ಮಾಡಿ ಬಿಟ್ಬಿಡ್ರಿ. ಇದು ಗಂಗಾಮಾತಾ ಗಾಡಿ ನೋಡಿ ಹೋಗ್ತಾ ಇರೋದು. ಆ ಕಾರ್ ಬರ್ತಾ ಇದೆ ನೋಡಿ, ನೋಡಿದ್ರ? ಆ ಕಾರ್ ಬರ್ತಾ ಇದೆ. ಆ ಕಾರ್ನವರು ಹಿಂದೆ ಬರ್ತಾ ಇದ್ದಾರೆ. ಅಷ್ಟೇ, ಲಿಮಿಟ್ ಸ್ಪೀಡಲ್ಲಿ ಏನು ಟೆನ್ಷನ್ ತಗೊಳಂಗಿಲ್ಲ. ಹಾಂ, ಹೋಯ್ತಾ ಇರ್ಬೋದು ಆರಾಮಾಗಿ. ಕಾರ್ ಬಂತು ಈಗ. ಅವ್ರು ಕೈ ಮಾಡ್ತಾ ಇದ್ದಾರೆ, ಕೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಗೋವಾದಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಬರ್ರಿ, ಫಸ್ಟ್ ಘಾಟ್ ಇಳಿಸ್ಕೊಂಡು ಕೆಳಗೆ ಹೋಗ್ಬಿಡೋಣ.